ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ನೋಡಿ, ಬೆಳಗಾವಿಯ ದೃಶ್ಯಾವಳಿಗಳನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಪರೀಕ್ಷೆ ನಡೆಸಿದ ಸಂದರ್ಭದಲ್ಲಿ ಒಬ್ಬ ಗರ್ಭಿಣಿಗೆ ಆಕೆಗೆ ಕೊರೋನಾ ಪಾಸಿಟಿವ್ ಆಗಿದೆ. 25 ವರ್ಷ ಆಕೆಗೆ ಕೊರೋನಾ ಪಾಸಿಟಿವ್ ಆಗಿದೆ. ಅವರು ತಿಂಗಳ ಹಿಂದೆನೇ ಅವರು ಮಹಾರಾಷ್ಟ್ರಕ್ಕೆ ಹೋಗಿದ್ರಂತೆ, ಪೂನಾಕ್ಕೆ ಹೋಗಿದ್ರಂತೆ. ಅಲ್ಲಿಂದಲೇ ಬಂದಿರಬಹುದು ಅಂತಾರೆ ವೈದ್ಯರು. ಬನ್ನಿ, ಅಲ್ಲಿನ DHO ಮಾತಾಡಿದ್ದಾರೆ, ಏನು ಹೇಳ್ತಾರೆ ನೋಡೋಣ. ಕಳೆದೊಂದು 15-20 ದಿನದಿಂದ ಅದು ಸಿಂಗಾಪುರದಲ್ಲಿ ಮೊದಲು ಕೋವಿಡ್ ಕೇಸ್ ಅದು ಅಂತ ಒಂದಿಷ್ಟು ಮಾಹಿತಿ ಬಂದು, ಅದಾದ ನಂತರ ನಮ್ಮ ಕರ್ನಾಟಕ ರಾಜ್ಯದಲ್ಲೂ ಕೂಡ ಸ್ವಲ್ಪ ಅಲ್ಲೊಂದು ಕೇಸ್ ಬರ್ತಾ ಇದ್ದಾವೆ. ಸುಮಾರು ಒಂದು 30-32 ಕೇಸೇನೋ ರಿಪೋರ್ಟ್ ಆಗಿದ್ದಾವೆ. ಈಗ ಅದರಂತೆ ನಮ್ಮ ಜಿಲ್ಲೆಯಲ್ಲೂ ಕೂಡ ರಿಪೋರ್ಟ್ ಆಗ್ತಾ ಇದ್ದಾವೆ. ಈಗ ಮೇನ್ ಹೇಳೋದಂದರೆ, ಇದು ಇತ್ತು ಮೊದಲಿಂದನೂ ಕೂಡ, ಅಂದರೆ ಕೋವಿಡ್ ಬಂದಾಗಿಂದ. ಈಗ ಇಮ್ಯುನೈಸೇಷನ್ ಮಾಡಿದ್ದೀವಿ ಮತ್ತು ಎಲ್ಲರಿಗೂ ಬಂದು ಹೋಗಿದ್ರಿಂದ ಹರ್ಡ್ ಇಮ್ಯುನಿಟಿ ಅಥವಾ ಸಮಾಜದಲ್ಲಿ ಒಂದು ರೋಗ ನಿರೋಧಕ ಶಕ್ತಿ ಒಂದು ಒಳ್ಳೆಯ ರೀತಿಯಲ್ಲಿ ಇದೆ. ಆದರೂ ಕೂಡ ಸಣ್ಣ ಮಕ್ಕಳು, ಇನ್ಫಂಟ್ಸ್ ಅಂತ ಹೇಳ್ತೀವಿ, ಸಣ್ಣ ಮಕ್ಕಳು, ಗರ್ಭಿಣಿಯರು, ಡಯಾಬಿಟಿಸ್ನಿಂದ ಬಳಲ್ತಾ ಇರೋರು ಇರ್ಬೋದು, ಅಥವಾ ಡೆಬಿಲಿಟೇಟಿಂಗ್ ಡಿಸೀಸಿಂದ ಬಳಲ್ತಾ ಇರೋರಿಗೆ ಇಮ್ಯುನಿಟಿ ಏನು ಕಡಿಮೆ ಆಗಿರ್ತೈತಿ, ಅಂಥವ್ರು ಒಂದು ಸ್ವಲ್ಪ ಸುರಕ್ಷತೆಯಿಂದ ಇರಬೇಕಾಗ್ತದೆ. ಅಂಥ ಒಂದು ಸಂದರ್ಭದಲ್ಲಿ ಇವಾಗ ನಮ್ಮ ಬೆಳಗಾವಿ ಜಿಲ್ಲೆಯಲ್ಲೂ ಕೂಡ ಒಂದು ಪ್ರಕರಣ ಕಂಡು ಬಂದಿದೆ. ಎಳ್ಳೂರು KLEಯಲ್ಲಿ ಮೊದಲಾಗಿ ಅವರು ಅಡ್ಮಿಟ್ ಆಗಿದ್ದರು. ಗರ್ಭಿಣಿ 25 ವರ್ಷದ ಗರ್ಭಿಣಿ ಹೆಣ್ಣುಮಗಳಿಗೆ ಈಗ ಕಂಡು ಬಂದಿದೆ. ಮೊದಲು ಅವರು ಎಳ್ಳೂರು KLEಯಲ್ಲಿ ಅಡ್ಮಿಟ್ ಆಗಿ ಈಗ ನಮ್ಮ ದೊಡ್ಡ KLE ಪ್ರಭಾಕರ್ ಕೋರೆ KLE ಹಾಸ್ಪಿಟಲ್ ಏನಿದೆ ಅಲ್ಲಿ ಅಡ್ಮಿಟ್ ಆಗಿದ್ದಾರೆ ಮತ್ತು ಅಲ್ಲಿ ಪಾಸಿಟಿವ್ ಅಂತ ನಮಗೆ ರಿಪೋರ್ಟ್ ಆಗಿದೆ. ಇದಕ್ಕೆ ಆತಂಕ ಪಡುವಂಥ ವಿಷಯ ಏನೂ ಇಲ್ಲ. ಆದರೆ ಈ ಕೋವಿಡ್ ಲಕ್ಷಣಗಳು ನಮ್ಗೆ ಈಗಾಗಲೇ ಗೊತ್ತಿರೋಂಗೆ ನೆಗಡಿ, ಕೆಮ್ಮ, ಜ್ವರ, ಮೈಕೈ ನೋವು ಹಿಂಗೆ ಶುರುವಾಗ್ತಿದ್ದು. ಇನ್ನು ಬೇರೆ ಬೇರೆ ಜಿಲ್ಲೆಗಳಲ್ಲಿ ಈಗಾಗಲೇ ಕೋವಿಡ್ ವಾರ್ಡ್ಗಳನ್ನು ಕೂಡ ಮಾಡಲಾಗಿದೆ. ಬೆಳಗಾವಿ ಕೂಡ ಅದರಿಂದ ಹೊರತಾಗೇನೂ ಇಲ್ಲ, ಅಲ್ಲೂ ಕೂಡ ಕೋವಿಡ್ ವಾರ್ಡ್ಗಳನ್ನು ರೆಡಿ ಮಾಡಲಾಗಿದೆ. ಬೇಕು ಈ ಎಚ್ಚರಿಕೆ. ಬನ್ನಿ, ನಮ್ಮ ಪ್ರತಿನಿಧಿ ಸಹದೇವ್ ಅಲ್ಲಿಂದ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡೋಣ. ಮಹಾಮಾರಿ ಕೊರೋನಾ ಈಗಾಗಲೇ ರಾಜ್ಯಕ್ಕೆ ಎಂಟ್ರಿ ಕೊಟ್ಟಿರುವಂಥದ್ದು, ಅದರಲ್ಲೂ ಗಡಿ ಜಿಲ್ಲೆ ಬೆಳಗಾವಿಗೆ ಈ ಒಂದು ಪ್ರಕರಣ ಪತ್ತೆಯಾಗಿರುವಂಥದ್ದು. 25 ವರ್ಷದ ಗರ್ಭಿಣಿಯಲ್ಲಿ ಕೊರೋನಾ ಪಾಸಿಟಿವ್ ಪತ್ತೆಯಾಗಿ ಇದೀಗ ಆ ಒಂದು ಗರ್ಭಿಣಿ ಕೂಡ ಈಗ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಿರುವಂಥದ್ದು. ಇನ್ನೊಂದು ಕಡೆ ಬೆಳಗಾವಿಯ ಜಿಲ್ಲಾಡಳಿತ ಅದರ ಜೊತೆಗೆ ಆರೋಗ್ಯ ಕೂಡ ಎಲ್ಲಾ ರೀತಿಯಾದಂತಹ ಮುಂಜಾಗ್ರತಾ ಕ್ರಮಗಳನ್ನು ವಹಿಸಿರುವಂಥದ್ದು. ಅದರಲ್ಲೂ ಮುಖ್ಯವಾಗಿ ಬೆಳಗಾವಿಯ ಬಿಮ್ಸ್ ಆಸ್ಪತ್ರೆಯ ವೈದ್ಯರ ತಂಡ ಈಗಾಗಲೇ ವಿಶೇಷವಾದಂತಹ ಪ್ರತ್ಯೇಕ ಕೋವಿಡ್ ವಾರ್ಡ್ ಅನ್ನು ಕೂಡ ತೆರೆದಿರುವಂಥದ್ದು. ನಾನು ಕೂಡ ಈಗ ಬೆಳಗಾವಿಯ ಬಿಮ್ಸ್ ಆಸ್ಪತ್ರೆಯ ಏನು ಕೋವಿಡ್ ವಾರ್ಡ್ ನಲ್ಲೇ ಇದ್ದೇನೆ. ಇದು ಇವತ್ತಿನಿಂದ ಕೋವಿಡ್ ಐಸೋಲೇಷನ್ ವಾರ್ಡ್ ಶುರುವಾಗಿರುವಂಥದ್ದು. ಇಲ್ಲಿ 10 ಬೆಡ್ಗಳನ್ನು ಈಗಾಗಲೇ ಪ್ರತ್ಯೇಕವಾಗಿ ಕೊರೋನಾ ರೋಗಿಗಳಿಗೆ ತೆರೆದಿಟ್ಟಿರುವಂಥದ್ದು. ಆಕ್ಸಿಜನ್ ಸೇರಿದಂತೆ ಎಲ್ಲ ರೀತಿಯಾದಂತಹ ಒಂದು ವ್ಯವಸ್ಥೆಯನ್ನ ಈ ಒಂದು ವಾರ್ಡ್ನಲ್ಲಿ ಮಾಡಿಕೊಂಡಿರುವಂಥದ್ದು. ಸದ್ಯ ಈಗ ಈ ಒಂದು ಏನು ಕೋವಿಡ್ ಮುಂಜಾಗ್ರತಾ ಕ್ರಮಗಳನ್ನು ವಹಿಸುವುದರ ಜೊತೆಗೆ ಎಲ್ಲೋ ಒಂದು ಕಡೆ ತಕ್ಷಣ ಏನಾದರೂ ಆ ಒಂದು ಕೋವಿಡ್ ಲಕ್ಷಣಗಳು ಕಂಡು ಬಂದಿದೆ ಆದರೆ ಅಥವಾ ಕೋವಿಡ್ ಪ್ರಕರಣಗಳು ಪತ್ತೆ ಆಗಿದ್ದೆ ಆದರೆ ಈ ಒಂದು ವಾರ್ಡ್ಗೆ ಚಿಕಿತ್ಸೆಗೆ ಶಿಫ್ಟ್ ಮಾಡಿ ಇಲ್ಲಿ ಅವರಿಗೆ ಚಿಕಿತ್ಸೆ ಕೊಡಿಸುವಂತಹ ನಿಟ್ಟಿನಲ್ಲೂ ಕೂಡ ಈಗ ವ್ಯವಸ್ಥೆ ಆಗಿರುವಂಥದ್ದು. ಬೆಳಗಾವಿಯ ಬಿಮ್ಸ್ ಆಸ್ಪತ್ರೆಯಲ್ಲಿ ಒಟ್ಟು 10 ಬೆಡ್ಗಳನ್ನು ಈಗಾಗಲೇ ತೆರೆದಿರುವಂಥದ್ದನ್ನು ಕೂಡ ನೀವೀಗ ಗಮನಿಸಬಹುದಾಗಿದೆ. ಒಟ್ಟಾರೆ ಒಂದು ಕಡೆ ಮಹಾರಾಷ್ಟ್ರದಲ್ಲಿ ಕೋವಿಡ್ ಪ್ರಕರಣಗಳು ದಿನೇ ದಿನೇ ಏರಿಕೆ ಆಗ್ತಾ ಇರುವಂಥದ್ದು. ಇದು ಬೆಳಗಾವಿ ಜಿಲ್ಲೆಯಲ್ಲೂ ಕೂಡ ಸಾಕಷ್ಟು ಪರಿಣಾಮವನ್ನ ಬೀರ್ತಾ ಇರುವಂಥದ್ದು. ಹೀಗಾಗಿ ಮುಂಜಾಗ್ರತಾ ಕ್ರಮಗಳನ್ನ ಒಂದು ಕಡೆ ಬಿಮ್ಸ್ ಆಸ್ಪತ್ರೆ ವಹಿಸಿರುವಂಥದ್ದು. ನಮ್ಮ ಜೊತೆಗೆ ಬಿಮ್ಸ್ ಆಸ್ಪತ್ರೆಯ ಸರ್ಜನ್ ಆಗಿರುವಂತಹ ವಿಠಲ್ ಶಿಂದೆ ಅವರಿದ್ದಾರೆ, ಅವ್ರನ್ನ ಮಾತಾಡ್ತೇನೆ. ಸರ್, ಯಾವ ರೀತಿ ಮುಂಜಾಗ್ರತಾ ಕ್ರಮಗಳನ್ನು ವಹಿಸಿದ್ರಿ ಮತ್ತು ಎಷ್ಟು ಬೆಡ್ಗಳನ್ನು ಈಗಾಗಲೇ ತೆಗೆದಿಟ್ಟಿರುವ? ಈಗಾಗಲೇ ಅದರ ಅನೌಪಚಾರಿಕವಾಗಿ ನಾನು ಮತ್ತು ಜಿಲ್ಲಾ ಆರೋಗ್ಯ ಕುಕ್ಕಾಧಿಕಾರಿಗಳು ಮತ್ತು ನಮ್ಮ ನಿರ್ದೇಶಕರು ಕೂಡ ಚರ್ಚೆ ಮಾಡಿದ್ದೀವಿ. ಸೊ ಎಲ್ಲರೂ ಒಂದು ಚರ್ಚೆ ಮಾಡಿದ ನಂತರ ಇಲ್ಲಿ ಯಾವುದೇ ಒಂದು ಕೇಸುಗಳು ಬಂದ ತಕ್ಷಣ ಸಿದ್ಧತೆ ಮಾಡ್ಕೊಂಡಿದ್ದೀವಿ. ಇಲ್ಲಿ 10 ಬೆಡ್ಗಳನ್ನು ನಾವು ರಿಸರ್ವ್ ಮಾಡ್ಕೊಂಡಿಟ್ಟಿದ್ದೀವಿ. ಒಂದು ವೇಳೆ ಅದಕ್ಕೆ ಅವಶ್ಯಕತೆ ಇದ್ದರೆ ಇನ್ನೂ ಕೂಡ ನಮ್ಮ ಸಾರಿ ವಾರ್ಡ್ ಅಂತಿದೆ, ಸುಮಾರು 70 ಬೆಡ್ಗಳು ನಾವು ಎಕ್ಸ್ಟೆನ್ಷನ್ ಮಾಡತಕ್ಕಂಥ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದೀವಿ. ಈಗಾಗಲೇ ನಾವು ಇಲ್ಲಿ ಮುಖ್ಯಸ್ಥರಾಗಿರ್ತಕ್ಕಂಥ ರೆಸ್ಪಿರೇಟರಿ ಯೂನಿಟ್ಟು, ಜೊತೆಗೆ ಮೆಡಿಸಿನ್ ಯೂನಿಟ್ಟು,
ಪ್ಲಸ್ ಪೀಡಿಯಾಟ್ರಿಕ್ ಯೂನಿಟ್ ಎಲ್ಲ HOD ಜೊತೆ ಚರ್ಚೆ ಮಾಡಿದ್ದೀವಿ. ಸೊ ಇನ್ನೂ ಕೂಡ ಯಾವುದೇ ಕೇಸುಗಳು ಬಂದಿಲ್ಲ. ಒಂದು ವೇಳೆ ಕೇಸುಗಳು ಲಕ್ಷಣಗಳಿರ್ತಕ್ಕಂಥ ಯಾವುದೇ ಕೇಸುಗಳು ಬಂದರೂ ಕೂಡ ಸೊ ಅವುಗಳನ್ನು ನಾವು ಟ್ರೀಟ್ಮೆಂಟ್ ಮಾಡ್ತಕ್ಕಂಥ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ. ಈಗ ಸೋಮವಾರದಿಂದ ಅದಕ್ಕೆ ಟ್ರೂನ್ಯಾಟ್ ಎಂಬತಕ್ಕಂಥ ಒಂದು ಚೆಕ್ ಮಾಡ್ತಕ್ಕಂಥ ಟೆಸ್ಟ್ ಮಾಡ್ತಕ್ಕಂಥದ್ದು ಮಾಡ್ತಿದ್ವಿ. ಒಂದು ವೇಳೆ ಕೇಸುಗಳು ಜಾಸ್ತಿ ಉಲ್ಬಣಿಸಿದ ದಿವಸ 5-10 ಕೇಸ್ ಜಾಸ್ತಿ ಮೇಲ್ಪಟ್ಟು ಬಂದರೆ ನಾವು ಆರ್ಟಿಫಿಷಿಯಲ್ ಟೆಸ್ಟ್ಗಳನ್ನು ಮಾಡಲಿಕ್ಕೆ ನಾವು ಮಾಡ್ಕೊಂಡಿದ್ದೀವಿ. ಅದಕ್ಕೆ ಬೇಕಾಗಿರೋ ಸಿದ್ಧತೆಗಳು ಕೂಡ ಈಗ ಮಾಡ್ಕೊಂಡು ರೆಡಿ ಇದ್ದೀವಿ. ಸರ್, ಈಗ ಎಷ್ಟು ಬೆಡ್ಗಳನ್ನ ಪ್ರತ್ಯೇಕವಾಗಿ ಇದಕ್ಕೆ ಇಟ್ಟಿದ್ರಿ ಮತ್ತು ಸಿಬ್ಬಂದಿಗಳು ಎಷ್ಟು ಜನರನ್ನ ಇದಕ್ಕಾಗಿ ಮೀಸಲಿಟ್ಟು? ಈಗಾಗಲೇ ಇದಕ್ಕೆ ನಾವು 10 ಬೆಡ್ಗಳನ್ನು ಮಾಡಿ ಇದಕ್ಕೆ ರಿಸರ್ವ್ ಮಾಡ್ಕೊಂಡಿದ್ದೀವಿ. ಮುಂದೆ ಅವಶ್ಯಕ ಇದ್ದಿದ್ರೆ ಹೆಚ್ಚಿನ ಒಂದು ಬೆಡ್ಗಳು ಮಾಡ್ತಕ್ಕಂಥದ್ದು. ಸುಮಾರಾಗಿ ಇದಕ್ಕೆ ಒಂದು 10 ಜನ ವೈದ್ಯಾಧಿಕಾರಿಗಳು ಮತ್ತು ಸಿಬ್ಬಂದಿ ವರ್ಗದವರು ಕೂಡ ಇದಕ್ಕೆ ಇದ್ದಾರೆ. ಸೊ ಅವ್ರ ಮುಖಾಂತರ ನಾವು ಇದನ್ನು ನಿಗಾ ವಹಿಸಲಿಕ್ಕೆ ಕಟ್ಟೆಚ್ಚರ ವಹಿಸ್ತಾ ಇದ್ದೀವಿ. ಸೊ ಮಹಾರಾಷ್ಟ್ರದಲ್ಲಿ ಜಾಸ್ತಿ ಅಂದರೆ ಅಲ್ಲಿ ತಂಪು ಪ್ರದೇಶವಾಗಿರೋದ್ರಿಂದ ಅಲ್ಲಿ ಜಾಸ್ತಿ ಬರ್ತಾ ಇದ್ದಾರೆ. ಅಂಥವರು ಕೂಡ ನಾವು ಬಂದ ತಕ್ಷಣ ಅವರಿಗೆ ಇಲ್ಲಿ ಟ್ರೀಟ್ಮೆಂಟ್ ಮಾಡ್ತಕ್ಕಂಥ ವ್ಯವಸ್ಥೆ ಮಾಡ್ತೀವಿ. ಮತ್ತು ಯಾರು ಜನ ಗಾಬರಿ ಆಗಬಾರ್ದು. ಸೊ ಒಂದು ವೇಳೆ ಅವರು ಏನಾದರೂ ಲಕ್ಷಣಗಳು ಕಂಡು ಬಂದರೆ ತಕ್ಷಣವೇ ಅವರು ವೈದ್ಯಾಧಿಕಾರಿ ಸಂಪರ್ಕ ಮಾಡ್ಕೋಬೇಕು. ಮತ್ತು ಸಾರ್ವಜನಿಕರು ಕೂಡ ಎದೆಗುಂದಬಾರ್ದು, ಮಾಸ್ಕ್ಗಳನ್ನು ಹಾಕ್ಕೋಬೇಕು ಮತ್ತು ಗುಂಪುಗಳು ಅಡ್ಡಾಡೋದು ಮಾಡಬಾರ್ದು. ಜೊತೆಗೆ ಹೋಗಬೇಕಂತ ಪ್ರಸಂಗದಲ್ಲಿ ಮಾಸ್ಕ್ ಹಾಕ್ಕೋಬೇಕು. ಜೊತೆಗೆ ಕೈಕಾಲುಗಳನ್ನು ಸ್ವಚ್ಛ ಇಟ್ಟುಕೊಂಡು ತಮ್ಮ ವೈಯಕ್ತಿಕ ಸ್ವಚ್ಛತೆಯನ್ನು ಕಾಪಾಡಬೇಕಂತ ತಮ್ಮಲ್ಲಿ ಕೇಳ್ಕೊತಾ ಇದ್ದಾರೆ. ಸೊ ಇದಿಷ್ಟು ಸದ್ಯ ಈಗ ಕೋವಿಡ್ ಮುಂಜಾಗ್ರತೆ ವಹಿಸಿರುವಂತದ್ದು. ಒಟ್ಟಾರೆ ಮಹಾಮಾರಿ ಕೊರೋನಾ ಮತ್ತೆ ಒಕ್ಕರಿಸಿರುವಂತದ್ದು, ಅದರಲ್ಲೂ ಬೆಳಗಾವಿ ಜಿಲ್ಲೆಯಲ್ಲಿ ಒಂದು ಪ್ರಕರಣ ಪತ್ತೆಯಾಗಿರುವಂತದ್ದು ಸಾಕಷ್ಟು ಜನರಲ್ಲಿ ಆತಂಕ ಕೂಡ ಮನೆ ಮಾಡಿರುವಂತದ್ದು. ಆದರೆ ಯಾವುದೇ ರೀತಿಯಾದಂತಹ ಭಯ ಪಡುವಂತಹ ಅವಶ್ಯಕತೆ ಇಲ್ಲ. ಆದರೆ ಮುಂಜಾಗ್ರತಾ ಕ್ರಮಗಳನ್ನು ಅನುಸರಿಸಿ ಅನ್ನುವಂಥ ನಿಟ್ಟಲ್ಲೂ ಕೂಡ ಈಗಾಗಲೇ ವೈದ್ಯರ ಮನವಿಯನ್ನ ಮಾಡ್ಕೊಳ್ತಾ ಇರುವಂತದ್ದು. ಕ್ಯಾಮರಾಮನ್ ಪ್ರತಾಪ್ ಜೊತೆ ಸಹದೇವ್ ಮನೆ, TV9 ಬೆಳಗಾವಿ. MDH ನ ಕಿಚನ್ ಕಿಂಗ್ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ ಕ ಬರ್ತಾ, ಆಲೂ ಗೋಬಿ, ಭಿಂಡಿ ಮಸಾಲಾ, ಇನ್ನೂ ಬಹಳಷ್ಟು. MDH